ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ನಾಳೆ ನಮ್ಮ ತ್ರಿವಿಕ್ರಮ್ ಅವರ ಅಂದ್ರೆ ಬಿಗ್ ಬಾಸ್ ಸೀಸನ್ 11 ಕಂಟೆಸ್ಟೆಂಟ್ ಆದಂತಹ ರನ್ನರ್ ಅಪ್ ಆದಂತಹ ತ್ರಿವಿಕ್ರಮ್ ಅವರ ಬರ್ಡೇ ಇದೆ. ಅಂಡ್ ಸಾಕಷ್ಟು ಜನಕ್ಕೆ ಈಗ ಕಾಡ್ತಿರುವಂತಹ ಪ್ರಶ್ನೆ ಏನು ಅಂತಂದ್ರೆ, ತ್ರಿವಿಕ್ರಮ್ ಅವರು ಬರ್ಡೇನ ಸೆಲೆಬ್ರೇಟ್ ಮಾಡ್ಕೋತಾರ ಇಲ್ವಾ? ಅಕಸ್ಮಾತ್ ತ್ರಿವಿಕ್ರಮ್ ಅವರು ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡ್ರೆ ಯಾರೆಲ್ಲ ಈ ಒಂದು ಬರ್ಡೇ ಪಾರ್ಟಿಗೆ ಅಟೆಂಡ್ ಆಗ್ತಾರೆ? ಭವ್ಯ ಗೌಡ ಅವ್ರು ಬರ್ತಾರಾ ಇಲ್ವಾ? ಮೋಕ್ಷಿತಾ ಅವ್ರು ಬರ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಜನಕ್ಕೆ ಕಾಡ್ತಿದೆ. ಅಂಡ್ ಸಾಕಷ್ಟು ಜನ ಇದ್ರ ಬಗ್ಗೆ ಕೂಡ ಕೇಳ್ತಿದ್ದೀರಾ. ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಈಗಾಗಲೇ ತ್ರಿವಿಕ್ರಮ್ ಅವರ ಬರ್ಡೇ ಸೆಲೆಬ್ರೇಷನ್ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿ ಹೋಗಿದೆ. ಅವರ ಫ್ಯಾನ್ ಪೇಜಸ್ ಗಳಂತೂ ತುಂಬಾನೇ ಇದೆ. ತ್ರಿವ್ಯಾ ಫ್ಯಾನ್ ಪೇಜ್ ಆಗಿರ್ಬೋದು, ತ್ರಿವಿಕ್ರಮ್ ಅವ್ರಿಗೆ ಸಪರೇಟ್ ಆಗಿ ಸಪೋರ್ಟ್ ಮಾಡ್ತಿರುವಂತಹ ಫ್ಯಾನ್ ಪೇಜ್ ಗಳಾಗಿರ್ಬೋದು, ಈಗಾಗಲೇ ತ್ರಿವಿಕ್ರಮ್ ಅವರ ಬರ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಲೈಕ್ ಫ್ಯಾನ್ಸ್ ಗಳಂದ್ರೇನೆ ಹಾಗೆ ಅಲ್ವಾ? ಲೈಕ್ ಅವರ ಹೀರೋ ಬರ್ಡೇನ ಅವ್ರ ಕೈಯಲ್ಲಿ ಎಷ್ಟು ಚೆನ್ನಾಗಿ ಆಚರಣೆ ಮಾಡಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ಆಚರಣೆ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಅವರ ಬರ್ಡೇನ ಅವ್ರು ಆಚರಿಸ್ಕೊಳ್ತಾರೋ ಇಲ್ಲೋ, ಬಟ್ ಅವ್ರು ಇಷ್ಟಪಡುವಂತಹ ವ್ಯಕ್ತಿ ಬರ್ಡೇನ ಅವ್ರು ಖಂಡಿತವಾಗ್ಲೂ ಆಚರಿಸ್ತಾರೆ. ಸೊ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತ್ರಿವಿಕ್ರಮ್ ಅವರ ಬರ್ಡೇ ಸೆಲೆಬ್ರೇಷನ್ ಶುರುವಾಗಿದೆ. ಲೈಕ್ 4 days to go, 3 days to go, 2 days to go ಅಂತ ಹೇಳಿ 4 ದಿವಸದಿಂದ ಅವರ ಬರ್ಡೇ ಫೋಟೋಸ್ ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಈ ಫೋಟೋಸ್ ಗಳನ್ನೆಲ್ಲ ಅಪ್ಲೋಡ್ ಮಾಡಿದಾಗ ಅಲ್ಲಿ ಬರ್ತಿರುವಂತಹ ಕಮೆಂಟ್ಸ್ ಗಳು, ಹೆಚ್ಚಾಗಿ ಬಂದಂತಹ ಕಮೆಂಟ್ಸ್ ಗಳು ಏನು ಅಂತಂದ್ರೆ, ಭವ್ಯ ಗೌಡ ಅವರು ಈ ಒಂದು ಬರ್ಡೇ ಫಂಕ್ಷನ್ ಅಲ್ಲಿ ಕಾಣಿಸ್ಕೊಳ್ತಾರ ಇಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಮೂಲಕ ಕೇಳ್ತಿದ್ದಾರೆ. ಎಸ್, ಭವ್ಯ ಗೌಡ ಅವ್ರನ್ನ ತ್ರಿವಿಕ್ರಮ್ ಅವ್ರು ಏನಾದ್ರು ಇನ್ವೈಟ್ ಮಾಡಿದ್ರೆ ಭವ್ಯ ಗೌಡ ಅವರು ಖಂಡಿತವಾಗ್ಲೂ ಈ ಒಂದು ಬರ್ಡೇ ಪಾರ್ಟಿನಲ್ಲಿ ಕಾಣಿಸ್ಕೊಳ್ತಾರೆ. ಯಾಕೆ ಅಂತಂದ್ರೆ, ಭವ್ಯ ಗೌಡ ಮತ್ತೆ ತ್ರಿವಿಕ್ರಮ್ ಅವರ ರಿಲೇಶನ್ಶಿಪ್ ಖಂಡಿತವಾಗ್ಲೂ ಚೆನ್ನಾಗೇ ಇದೆ. ಲೈಕ್ ನಾವುಗಳು ಮಾತ್ರ ಕಿತ್ತಾಡ್ತಿದೀವಿ ಅಷ್ಟೇ. ಲೈಕ್ ಫ್ಯಾನ್ಸ್ ಗಳು ಭವ್ಯ ಗೌಡ ಅವರು ತ್ರಿವಿಕ್ರಮ್ ಅವ್ರನ್ನ ನೆಗ್ಲೆಕ್ಟ್ ಮಾಡಿದ್ರು ಅಂತ ಹೇಳಿ ಒಂದಷ್ಟು ಜನ ಭವ್ಯ ಗೌಡ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದೀರಾ. ತ್ರಿವಿಕ್ರಮ್ ಅವರು ಭವ್ಯ ಗೌಡ ಅವ್ರ ಜೊತೆ ಸೇರ್ತಿಲ್ಲ ಅಂತ ಹೇಳಿ ತ್ರಿವಿಕ್ರಮ್ ಅವ್ರನ್ನ ಒಂದಷ್ಟು ಜನ ಟಾರ್ಗೆಟ್ ಮಾಡ್ತಿದ್ದೀರಾ. ಸೊ ಈ ರೀತಿ ಫ್ಯಾನ್ ಗಳ ನಡುವೆ ವಾರ್ ನಡೀತಿದೆ ಹೊರತು ಭವ್ಯ ಗೌಡ ಮತ್ತೆ ತ್ರಿವಿಕ್ರಮ್ ಅವರ ಮಧ್ಯೆ ಯಾವುದೇ ರೀತಿಯಾದಂತಹ ವಾರ್ ನಡೀತಿಲ್ಲ. ಅವರಿಬ್ಬರ ರಿಲೇಶನ್ಶಿಪ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಯಾವ ರೀತಿ ಇತ್ತು ಅದೇ ರೀತಿ ಕಂಟಿನ್ಯೂ ಆಗ್ತಿದೆ. ಅವ್ರಿಗೆ ಇರುವಂತಹ ಬಿಸಿ ಸ್ಕೆಡ್ಯೂಲ್ ಇಂದ ಇಬ್ರು ಸಹ ಮೀಟ್ ಆಗೋದಕ್ಕೆ ಆಗ್ತಿಲ್ಲ. ಈ ಕಡೆ ಭವ್ಯ ಗೌಡ ಅವರು ಕರ್ಣ ಸೀರಿಯಲ್ ಅಲ್ಲಿ ಬಿಸಿ ಆಗಿದ್ದಾರೆ, ತ್ರಿವಿಕ್ರಮ್ ಅವರು ಕೂಡ ಮುದ್ದು ಸೊಸೆ ಸೀರಿಯಲ್ ಅಲ್ಲಿ ಬಿಸಿ ಆಗಿದ್ದಾರೆ. ಅಂಡ್ ನಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರುವ ಹಾಗೆ ತ್ರಿವಿಕ್ರಮ್ ಅವರು ಅವರ ಎಲ್ಲಾ ಟೈಮ್ ಅನ್ನು ಸಹ ಅವರ ವರ್ಕ್ ಮೇಲೆನೆ ಸ್ಪೆಂಡ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಅವ್ರಿಗೆ ಇರುವಂತಹ ಕಮಿಟ್ಮೆಂಟ್ಸ್ ಇಂದಾಗಿ ಅವರು ಯಾವುದೇ ಒಂದು ಬರ್ಡೇ ಫಂಕ್ಷನ್ಸ್ ಅಲ್ಲಿ ಕಾಣಿಸ್ಕೊಳ್ತಿಲ್ಲ. ತ್ರಿವಿಕ್ರಮ್ ಅವರ ಬೆಸ್ಟ್ ಫ್ರೆಂಡ್ ಆದಂತಹ ರಂಜಿತ್ ಅವರ ಎಂಗೇಜ್ಮೆಂಟ್ ಅಲ್ಲೂ ಅವ್ರು ಕಾಣಿಸ್ಕೊಂಡಿರ್ಲಿಲ್ಲ. ಹಾಗೆ ರಂಜಿತ್ ಗೌಡ ಅವರ ಮದುವೆನಲ್ಲೂ ತ್ರಿವಿಕ್ರಮ್ ಅವರು ಕಾಣಿಸ್ಕೊಂಡಿರ್ಲಿಲ್ಲ. ಈ ರೀತಿ ತ್ರಿವಿಕ್ರಮ್ ಅವರು ಅವರ ಎಲ್ಲಾ ಟೈಮಲ್ಲೂ ಸಹ ಈಗ ಅವರ ವರ್ಕ್ ಮೇಲೆನೆ ಸ್ಪೆಂಡ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಕಡೆ ಭವ್ಯ ಗೌಡ ಅವರು ಕೂಡ ಕರ್ಣ ಸೀರಿಯಲ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಇವರಿಬ್ಬರ ಫ್ಯಾನ್ಸ್ ಗಳ ಮಧ್ಯೆ ಭಿನ್ನಾಭಿಪ್ರಾಯ ಇದೆ ಹೊರತು ಇವರಿಬ್ಬರ ಮಧ್ಯೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಅಂತೂ ಖಂಡಿತವಾಗ್ಲೂ ಇಲ್ಲ. ಲೈಕ್ ಇವ್ರು ಅವ್ರನ್ನ ಸೇರ್ತಿಲ್ಲ, ಅವ್ರು ಇವ್ರನ್ನ ಸೇರ್ತಿಲ್ಲ ಅಂತ ಹೇಳಿ ಇವರ ಫ್ಯಾನ್ಸ್ ಕಿತ್ತಾಡ್ತಿದ್ದಾರೆ ಹೊರತು ಇವರಿಬ್ರಂತೂ ಅದನ್ನೆಲ್ಲ ತಲೆಗೆ ಹಾಕೊಂತಿಲ್ಲ. ಅವ್ರ ಪಾಡಿಗೆ ಅವರ ಟೈಮ್ನೆಲ್ಲ ಕೆಲಸದ ಮೇಲೆ ಇನ್ವೆಸ್ಟ್ ಮಾಡಿ ಅವ್ರ ಕೆಲಸನ ಅವ್ರು ಆರಾಮಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಂಡ್ ತ್ರಿವಿಕ್ರಮ್ ಅವರ ಬರ್ಡೇಗೆ ಭವ್ಯ ಗೌಡ ಅವ್ರು ಖಂಡಿತವಾಗ್ಲೂ ವಿಶ್ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ ಆಗಿದೆ. ಯಾಕೆ ಅಂತಂದ್ರೆ, ತ್ರಿವಿಕ್ರಮ್ ಅವರು ಭವ್ಯ ಗೌಡ ಅವರ ಬರ್ಡೇಗೆ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಅಪ್ಡೇಟ್ ಮಾಡ್ಕೊಂಡಿದ್ರು, ಹ್ಯಾಪಿ ಬರ್ಡೇ ಭವ್ಯ ಅಂತ ಹೇಳಿ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಅಪ್ಡೇಟ್ ಮಾಡ್ಕೊಂಡಿದ್ರು. ಅದೇ ರೀತಿ ಭವ್ಯ ಗೌಡ ಅವರು ಕೂಡ ತ್ರಿವಿಕ್ರಮ್ ಅವರ ಬರ್ಡೇಗೆ ವಿಶ್ ಮಾಡ್ತಾರೆ ಅಂತ ಅನ್ಸುತ್ತೆ. ಅವರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನ ಓಪನ್ ಮಾಡಿ ನೋಡಿದ್ರೆ ಭವ್ಯ ಗೌಡ ಅವರು ಇವಾಗ್ಲೂ ಸಹ ತ್ರಿವಿಕ್ರಮ್ ಅವ್ರನ್ನ ಫಾಲೋ ಮಾಡ್ತಿದ್ದಾರೆ. ಅಂಡ್ ತ್ರಿವಿಕ್ರಮ್ ಅವರು ಸಹ ಭವ್ಯ ಗೌಡ ಅವ್ರನ್ನ ಫಾಲೋ ಮಾಡ್ತಿದ್ದಾರೆ. ಇಬ್ರು ಒಬ್ಬರನ್ನ ಒಬ್ರು ಫಾಲೋ ಮಾಡ್ಕೊಂಡೇ ಇದ್ದಾರೆ. ಲೈಕ್ ಸಾಕಷ್ಟು ಜನ ಹೇಳ್ತಿದ್ರು ಭವ್ಯ ಗೌಡ ಅವರು ತ್ರಿವ್ಯಾ ಅನ್ನುವಂತಹ ಅಕೌಂಟ್ ನ ಸಸ್ಪೆಂಡ್ ಮಾಡಿಸಿದ್ರು ಅಂತ ಹೇಳ್ತಿದ್ರು. ಆ ರೇಂಜ್ ಗೆ ತ್ರಿವಿಕ್ರಮ್ ಅವ್ರ ಮೇಲೆ ಭವ್ಯ ಗೌಡ ಅವ್ರಿಗೆ ಕೋಪ ಇದ್ದಿದ್ರೆ, ಅವ್ರಿಬ್ಬರ ಮಧ್ಯೆ ಆ ರೇಂಜ್ ಗೆ ಏನಾದ್ರು ಪ್ರಾಬ್ಲಮ್ ಅನ್ನೋದು ಇದ್ದಿದ್ರೆ ಭವ್ಯ ಗೌಡ ಅವ್ರು ನಿಜಕ್ಕೂ ತ್ರಿವಿಕ್ರಮ್ ಅವ್ರನ್ನ ಫಾಲೋ ಮಾಡ್ತಿರ್ಲಿಲ್ಲ. ಅಂಡ್ ತ್ರಿವಿಕ್ರಮ್ ಅವರು ಕೂಡ ಭವ್ಯ ಗೌಡ ಅವ್ರನ್ನ ಖಂಡಿತವಾಗ್ಲೂ ಫಾಲೋ ಮಾಡ್ತಿರ್ಲಿಲ್ಲ. ಜಸ್ಟ್ ಇಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗ್ತಿರೋದು ಎಲ್ಲಿ ಅಂತಂದ್ರೆ, ಲೈಕ್ ಫ್ಯಾನ್ಸ್ ಗಳ ಮಧ್ಯೆ ಅಷ್ಟೇ. ಒಬ್ಬರನ್ನ ಕಂಡ್ರೆ ನೋಡೋದಕ್ಕೆ ಆಗಲ್ಲ ಅನ್ನೋ ರೀತಿ ಫ್ಯಾನ್ಸ್ ಗಳು ಹೇಳ್ತಿದ್ದಾರೆ. ಬಟ್ ಅವರಿಬ್ಬರ ಮಧ್ಯೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಅವರಿಬ್ರು ಚೆನ್ನಾಗೇ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಒಬ್ಬರನ್ನೊಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಂಡಿದ್ದಾರೆ. ನಾವ್ ಅನ್ಕೊಂಡಿರೋ ರೇಂಜ್ಗೆ ಇಲ್ಲಿ ಫ್ಯಾನ್ಸ್ ಗಳೆಲ್ಲ ಹುಟ್ಟಾಗ್ತಿರುವಂತಹ ರೇಂಜ್ಗೆ ಏನಾದ್ರು ಪ್ರಾಬ್ಲಮ್ ಇದ್ದಿದ್ರೆ ಅವ್ರು ಖಂಡಿತವಾಗ್ಲೂ ಒಬ್ಬರನ್ನೊಬ್ರು ಫಾಲೋ ಮಾಡ್ತಿರ್ಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಅಂಡ್ ಸಾಕಷ್ಟು ಜನ ಮತ್ತೆ ಕೇಳ್ತಿರುವಂತಹ ಪ್ರಶ್ನೆ ಏನು ಅಂತಂದ್ರೆ, ಮೋಕ್ಷಿತಾ ಅವರು ಈ ಒಂದು ಬರ್ಡೇ ಪಾರ್ಟಿಗೆ ಕಾಣಿಸ್ಕೊಂತಾರ ಇಲ್ವಾ ಅಂತ ಹೇಳಿ. ಮೋಕ್ಷಿತಾ ಅವರು ಬರೋದು ಖಂಡಿತವಾಗ್ಲೂ ಡೌಟ್ ಇದೆ. ಯಾಕೆ ಅಂತಂದ್ರೆ, ಮೋಕ್ಷಿತಾ ಅವ್ರಿಗೆ ತ್ರಿವಿಕ್ರಮ್ ಅವ್ರನ್ನ ಕಂಡ್ರೆ ಬಿಗ್ ಬಾಸ್ ಇಂದಾಗಿಂದನೂ ಸ್ವಲ್ಪ ಅಷ್ಟಕ್ಕಷ್ಟೇ ಅಂತಾನೆ ಹೇಳ್ಬೋದು. ತ್ರಿವಿಕ್ರಮ್ ಅವ್ರಿಗೆ ಗೋಮುಖ ವ್ಯಾಘ್ರ ಅಂತ ಟ್ಯಾಗ್ ಲೈನ್ ಬೇರೆ ಕೊಟ್ಬಿಟ್ಟಿದ್ರು. ಸೊ ತ್ರಿವಿಕ್ರಮ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ನೋಡ್ಕೊಂಡು ಬಂದಿರುವಂತಹ ಮೋಕ್ಷಿತಾ ಅವರು ಬಿಗ್ ಬಾಸ್ ಮುಗಿದ ಮೇಲೂ ಸಹ ತ್ರಿವಿಕ್ರಮ್ ಅವ್ರನ್ನ ಯಾವತ್ತಿಗೂ ಸಹ ಮೀಟ್ ಆಗಿಲ್ಲ. ಇವರಿಬ್ರು ಒಟ್ಟಿಗೆ ಇರೋದನ್ನು ಸಹ ನಾವು ಯಾವತ್ತೂ ನೋಡ್ಲಿಲ್ಲ. ಸೊ ಇದಕ್ಕೋಸ್ಕರ ಹೇಳ್ತಿದ್ದೀನಿ, ಮೋಕ್ಷಿತಾ ಅವ್ರು ಬರೋದು ಡೌಟ್ ಇದೆ.
ಬಟ್ ಮಂಜಣ್ಣ ಅವರಾಗಿರ್ಬೋದು, ರಂಜಿತ್ ಅವರಾಗಿರ್ಬೋದು, ಭವ್ಯ ಗೌಡ ಅವರಾಗಿರ್ಬೋದು, ರಜತ್ ಅವರಾಗಿರ್ಬೋದು, ಇವರೆಲ್ಲರೂ ಸಹ ಕಾಣಿಸ್ಕೊಳ್ಳುವಂತಹ ಚಾನ್ಸಸ್ ತುಂಬಾನೇ ಇದೆ. ಬಟ್ ತ್ರಿವಿಕ್ರಮ್ ಅವ್ರಿಗೆ ಇರುವಂತಹ ಕಮಿಟ್ಮೆಂಟ್ಸ್ಗೆ, ತ್ರಿವಿಕ್ರಮ್ ಅವರು ಇರುವಂತಹ ಬಿಸಿ ಶೆಡ್ಯೂಲ್ ಅಲ್ಲಿ ತ್ರಿವಿಕ್ರಮ್ ಅವರು ಒಂದು ಬರ್ಡೇ ಪಾರ್ಟಿ ಮಾಡ್ತಾರಾ ಇಲ್ಲ ಅನ್ನೋದೇ ಡೌಟ್ ಆಗಿದೆ. ಯಾಕೆ ಅಂತಂದ್ರೆ ಆ ರೇಂಜ್ಗೆ ತ್ರಿವಿಕ್ರಮ್ ಅವರು ಬಿಸಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ತ್ರಿವಿಕ್ರಮ್ ಅವ್ರು ಬಿಸಿ ಆಗಿರ್ಲಿಲ್ಲ ಅಂತ ಅಂದಿದ್ರೆ ಆಲ್ಮೋಸ್ಟ್ ಎಲ್ಲ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಏನೇನ್ ಮೀಟ್ ಆಗ್ತಿರೋ ಫಂಕ್ಷನ್ಸ್ ಗಳಲ್ಲಿ ಅಲ್ಲೂ ಸಹ ತ್ರಿವಿಕ್ರಮ್ ಅವರು ಕಾಣಿಸ್ಕೊಳ್ಬೇಕಾಗಿತ್ತು. ಸೊ ಇದು ಯಾವುದೇ ಫಂಕ್ಷನ್ ಅಲ್ಲೂ ಕಾಣಿಸ್ಕೊಂಡೇ ಇರುವಂತಹ ತ್ರಿವಿಕ್ರಮ್ ಅವರು ಈಗ ಅವರ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋತಾರೆ ಅಂತಂದ್ರೆ ಸ್ವಲ್ಪ ನಂಬೋದಕ್ಕೆ ಕಷ್ಟನೇ ಆಗ್ತದೆ. ಸೊ ನೋಡೋಣ ತ್ರಿವಿಕ್ರಮ್ ಅವರು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋತಾರಾ ಇಲ್ವಾ ಅಂತ ಹೇಳಿ. ಬಟ್ ಸೋಷಿಯಲ್ ಮೀಡಿಯಾದಲ್ಲಂತೂ ತ್ರಿವಿಕ್ರಮ್ ಅವರ ಫ್ಯಾನ್ಸ್ ತುಂಬಾನೇ ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅವರ ಬರ್ಡೇ ಅಂದ್ರೆ ಅವರ ಹುಟ್ಟುಹಬ್ಬನ ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡಬೇಕು ಅಂತಾನೆ ಕಾಯ್ಕೊಂಡಿದ್ದಾರೆ. ಸೊ ಇವ್ರಿಗೋಸ್ಕರ ಆದ್ರೂ ತ್ರಿವಿಕ್ರಮ್ ಅವರು ಬರ್ಡೇನ ಸೆಲೆಬ್ರೇಟ್ ಮಾಡ್ಕೋಬೇಕು. ಅಂಡ್ ಆ ಒಂದು ಬರ್ಡೇ ಪಾರ್ಟಿನಲ್ಲಿ ನಾವು ಭವ್ಯ ಗೌಡ ಅವ್ರನ್ನ ನೋಡ್ಬೇಕು. ಯಾಕಂದ್ರೆ ಭವ್ಯ ಗೌಡ ಮತ್ತೆ ತ್ರಿವಿಕ್ರಮ್ ಅವ್ರಿಗೆ ಇರುವಂತಹ ಫ್ಯಾನ್ ಬೇಸ್ ತುಂಬಾನೇ ದೊಡ್ಡದಿದೆ ಅಂಡ್ ತುಂಬಾನೇ ಜೆನ್ಯೂನ್ ಆಗಿ ವೇಟ್ ಮಾಡ್ತಿದ್ದಾರೆ ಅವರು ಇವರಿಬ್ಬರನ್ನ ಒಟ್ಟಿಗೆ ನೋಡ್ಬೇಕು ಅಂತ ಹೇಳಿ. ಸಾಕಷ್ಟು ದಿನ ಆಯ್ತು ಇವರಿಬ್ಬರನ್ನ ಒಟ್ಟಿಗೆ ನೋಡಿ. ಸೊ ಇವರಿಬ್ಬರನ್ನ ಒಟ್ಟಿಗೆ ನೋಡ್ಬೇಕು ಅಂತ ಹೇಳಿ ಅವರ ಎಲ್ಲಾ ಫ್ಯಾನ್ಸ್ ಗಳು ಸಿಕ್ಕಾಪಟ್ಟೆ ವೇಟ್ ಮಾಡ್ತಿದ್ದಾರೆ. ಅವ್ರಿಗೋಸ್ಕರ ಆದ್ರೂ ತ್ರಿವಿಕ್ರಮ್ ಅವರು ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು. ಹಾಗೆ ಆ ಒಂದು ಬರ್ಡೇ ಸೆಲೆಬ್ರೇಷನ್ ಅಲ್ಲಿ ಭವ್ಯ ಅವ್ರು ಇರಬೇಕು ಅಂತ ಕೇಳ್ಕೊತೀನಿ. ಅಕಸ್ಮಾತ್ ಏನಾದ್ರೂ ತ್ರಿವಿಕ್ರಮ್ ಅವರು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ಭವ್ಯ ಗೌಡ ಅವರು ಆ ಒಂದು ಬರ್ಡೇ ಪಾರ್ಟಿನಲ್ಲಿ ಕಾಣಿಸ್ಕೊಂಡ್ರು ಅಂತಂದ್ರೆ ಅಲ್ಲಿ ಫ್ಯಾನ್ಸ್ ಗಳ ಹತ್ರ ಕೇಳ್ಕೊಳೋದು ಏನು ಅಂತಂದ್ರೆ ಅವರಿಬ್ಬರನ್ನ ಒಟ್ಟಿಗೆ ನೋಡಿದ ತಕ್ಷಣ ಮತ್ತೆ ಬೇರೆ ಯಾವ್ದಾವ್ದೋ ರೂಮರ್ಸ್ ಗಳೆಲ್ಲ ಸ್ಪ್ರೆಡ್ ಮಾಡೋದಕ್ಕೆ ಹೋಗ್ಬೇಡಿ. ಇಬ್ರು ಒಟ್ಟಿಗೆ ಇದ್ದಾರೆ, ಇಬ್ರು ಒಂದಾಗಿದ್ದಾರೆ, ಇಬ್ರು ಮತ್ತೆ ಮದುವೆ ಆಗ್ತಾರೆ, ಅವರಿಬ್ಬರ ಮಧ್ಯೆ ಲವ್ ನಡೀತಿದೆ, ಈ ರೀತಿಯಾದಂತಹ ರೂಮರ್ಸ್ ಗಳನ್ನೆಲ್ಲ ಸ್ಪ್ರೆಡ್ ಮಾಡೋದಕ್ಕೆ ಹೋಗ್ಬೇಡಿ. ಏಕೆ ಅಂತಂದ್ರೆ ಅವರ ಒಂದು ಇನ್ನರ್ ಫೀಲಿಂಗ್ಸ್, ಅವರ ಒಂದು ಇಂಟೆನ್ಷನ್ಸ್ ಏನಿದೆ ಅನ್ನೋದು ನಿಮ್ಗೂ ಸಹ ಗೊತ್ತಿರಲ್ಲ. ಅವ್ರು ಜಸ್ಟ್ ಫ್ರೆಂಡ್ಸ್ ಆಗಿನೇ ಇರ್ಬೋದು, ಆ ಫ್ರೆಂಡ್ಶಿಪ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಮತ್ತೆ ಒಟ್ಟಿಗೆ ಕಾಣಿಸ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿರ್ಬೋದು. ಬಟ್ ಅವರಿಬ್ರು ಒಟ್ಟಿಗೆ ಕಾಣಿಸ್ಕೊಂಡ್ರು ಅಂದಿದ ತಕ್ಷಣ ನೀವ್ ಏನೇನೋ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡು ಅದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಬೇರೆಯವ್ರ ತಲೆಗೆಲ್ಲ ಅದನ್ನ ತುಂಬಿ ಲೈಕ್ ಆ ರೀತಿ ರೂಮರ್ಸ್ ಗಳನ್ನೆಲ್ಲ ಸ್ಪ್ರೆಡ್ ಮಾಡೋದಕ್ಕೆ ಹೋಗ್ಬೇಡಿ. ಆ ರೀತಿ ರೂಮರ್ಸ್ ಗಳೆಲ್ಲ ಸ್ಪ್ರೆಡ್ ಆದಾಗೆ ಅವರಿಬ್ಬರ ಮಧ್ಯೆ ಇರುವಂತಹ ಒಂದು ರಿಲೇಶನ್ಶಿಪ್ ಕೂಡ ಹಾಳಾಗುತ್ತೆ. ಸೊ ನಾವಿಬ್ರು ಕಾಣಿಸ್ಕೊಂಡ್ರೆ ತಾನೇ ಈ ರೀತಿಯಾದಂತಹ ರೂಮರ್ಸ್ ಗಳೆಲ್ಲ ಸ್ಪ್ರೆಡ್ ಆಗೋದು. ಸೊ ನಾವಿಬ್ರು ಒಟ್ಟಿಗೆ ಕಾಣಿಸ್ಕೊಳೋದೇ ಬೇಡ ಅಂತ ಹೇಳಿ ಅವ್ರು ಡಿಸೈಡ್ ಮಾಡಿದ್ರು ಮಾಡ್ಬೋದು. ಅಂಡ್ ಈಗಾಗಲೇ ಇಷ್ಟು ದಿವಸ ಕಾಣಿಸ್ಕೊಂಡೇ ಇರೋದಕ್ಕೂ ಇದೇ ರೀಸನ್ ಆಗಿರ್ಬೋದು. ಸೊ ಈ ರೀತಿಯಾದಂತಹ ರೂಮರ್ಸ್ ಗಳನ್ನೆಲ್ಲ ಸ್ಪ್ರೆಡ್ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಕೇಳ್ಕೊತೀನಿ. ಅಂಡ್ ತ್ರಿವಿಕ್ರಮ್ ಅವರ ಬರ್ಡೇಗೆ ಎಲ್ಲರೂ ಸಹ ವಿಶ್ ಮಾಡೋಣ. ಅಂಡ್ ಯಾರ್ಯಾರಿಗೆ ತ್ರಿವಿಕ್ರಮ್ ಅವರಂದ್ರೆ ಇಷ್ಟ ಇದೆ ಅವರು ಅಡ್ವಾನ್ಸ್ ಹ್ಯಾಪಿ ಬರ್ಡೇ ತ್ರಿವಿಕ್ರಮ್ ಅಂತ ಹೇಳಿ ಈ ವಿಡಿಯೋದಲ್ಲಿ ಕಮೆಂಟ್ ಅನ್ನ ಮಾಡಿ. ಅಂಡ್ ಭವ್ಯ ಗೌಡ ಮತ್ತೆ ತ್ರಿವಿಕ್ರಮ್ ಅವ್ರನ್ನ ಒಟ್ಟಿಗೆ ನೋಡೋದಕ್ಕೆ ಎಷ್ಟು ಜನ ಕಾಯ್ತಿದ್ದೀರಾ ಅವರು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ತ್ರಿವಿಕ್ರಮ್ ಅವರನ್ನ ಒಂದಿಷ್ಟು ಬ್ಲಾಗ್ಸ್ ಗಳಲ್ಲಿ ಸಹ ನೋಡಿದೆ. ಲೈಕ್ ಗ್ರೀಷ್ಮಾ ಅವರ ಬ್ಲಾಗ್ಸ್ ಅಲ್ಲಾಗಿರ್ಬೋದು, ಪ್ರತಿಮಾ ಅವರ ಬ್ಲಾಗ್ಸ್ ಅಲ್ಲಾಗಿರ್ಬೋದು, ಮುದ್ದು ಸೊಸೆ ಸೀರಿಯಲ್ ಗಳನ್ನ ಬ್ಲಾಗ್ಸ್ ಏನ್ ಮಾಡ್ತಿದ್ದಾರೆ ಶೂಟಿಂಗ್ ಟೈಮ್ ಅಲ್ಲಿ ಒಂದಿಷ್ಟು ಬ್ಲಾಗ್ಸ್ ಗಳನ್ನ ಮಾಡಿ ಡೈಲಿ ಅಪ್ಡೇಟ್ ಮಾಡ್ತಿದ್ದಾರೆ ಅವರವರ ಒಂದು ಯೂಟ್ಯೂಬ್ ಚಾನಲ್ ಗಳಲ್ಲಿ. ಸೊ ಆ ಬ್ಲಾಗ್ಸ್ ಅಲ್ಲೆಲ್ಲ ತ್ರಿವಿಕ್ರಮ್ ಅವ್ರನ್ನ ಸಹ ತೋರಿಸ್ತಿದ್ದಾರೆ. ತ್ರಿವಿಕ್ರಮ್ ಅವ್ರನ್ನ ನೋಡ್ತಿದ್ರೆ ಲೈಕ್ ತುಂಬಾನೇ ಜಾಯ್ಫುಲ್ ಆಗಿ ತುಂಬಾನೇ ಫ್ರೆಂಡ್ಲಿ ಕ್ಯಾರೆಕ್ಟರ್ ಅಂತ ಅನ್ಸ್ತಿದೆ. ಆ ರೇಂಜ್ಗೆ ಆ ಕೋ ಆರ್ಟಿಸ್ಟ್ ಗಳ ಜೊತೆ ತುಂಬಾನೇ ಫ್ರೆಂಡ್ಲಿ ಆಗಿದ್ದಾರೆ. ನೋಡೋದಕ್ಕೆ ತುಂಬಾನೇ ಖುಷಿ ಆಗ್ತಿದೆ. ಲೈಕ್ ಆಟ ಅಂತ ಬಂದ್ರೆ ಒಂದು ವ್ಯಕ್ತಿತ್ವನ ತೋರಿಸಿರ್ತಾರೆ, ಲೈಕ್ ಅವರ ಪರ್ಸನಲ್ ಲೈಫ್ ಅಂತ ಬಂದ್ರೆ ಒಂದು ವ್ಯಕ್ತಿತ್ವನ ತೋರಿಸಿರ್ತಾರೆ. ಸೊ ಇದನ್ನ ತುಂಬಾನೇ ಒಂಥರ ಕ್ಯೂಟ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಲೈಕ್ ಅವ್ರು ಬ್ಲಾಗ್ ಮಾಡೋರ ಜೊತೆ ಇಂಟ್ರಾಕ್ಟ್ ಮಾಡೋ ರೀತಿ ಆಗಿರ್ಬೋದು, ಅಥವಾ ಸೆಲ್ಫೀಸ್ ತಗೊಳ್ಬೇಕಾದ್ರೆ ಅಥವಾ ವಿಡಿಯೋಸ್ ಮಾಡ್ಬೇಕಾದ್ರೆ ಅವ್ರು ಮಾಡ್ತಿರುವಂತಹ ಒಂದು ಫನ್ನಿ ಮೂಮೆಂಟ್ಸ್ ಗಳಾಗಿರ್ಬೋದು ಎಲ್ಲವೂ ಸಹ ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಿದೆ. ಸೊ ಈ ತ್ರಿವಿಕ್ರಮ್ನ ನೋಡ್ತಿದ್ರೆ ತ್ರಿವಿಕ್ರಮ್ ಅವರ ಕ್ಯಾರೆಕ್ಟರ್ ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ. ಯಾಕೆ ಅಂತಂದ್ರೆ ತ್ರಿವಿಕ್ರಮ್ ಅವ್ರು ಒಂದೊಂದ್ಸತಿ ಒಂದೊಂದ್ ತರ ಇರ್ತಾರೆ ಅಂತ ಅನಿಸ್ತಿದೆ. ಅವರ ಒಂದು ಖಡಕ್ ಸ್ಟೇಟ್ಮೆಂಟ್ಸ್ ಗಳನ್ನ ನೋಡ್ತಿದ್ರೆ ಏನಪ್ಪ ವ್ಯಕ್ತಿ ತುಂಬಾನೇ ರಫ್ ಅಂತ ಅನ್ಸುತ್ತೆ. ಅಂಡ್ ಈ ಬ್ಲಾಗ್ಸ್ ಗಳಲ್ಲೆಲ್ಲ ತ್ರಿವಿಕ್ರಮ್ ಅವ್ರನ್ನ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಒಳ್ಳೆ ಮಗು ತರ ಆಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ತ್ರಿವಿಕ್ರಮ್ ಅವರ ಒಂದು ಕ್ಯಾರೆಕ್ಟರ್ ಹೇಗೆ ಅನ್ನೋದನ್ನ ಜಡ್ಜ್ಮೆಂಟ್ ಕೊಡೋದಕ್ಕೆ ಕಷ್ಟ ಆಗ್ತಿದೆ. ಬಟ್ ಇದರಿಂದ ಏನು ಒಂದು ವಿಚಾರ ಗೊತ್ತಾಯ್ತು ಅಂತಂದ್ರೆ ಲೈಕ್ ಯಾವ್ದೋ ಒಂದು ವ್ಯಕ್ತಿನ ಯಾವ್ದೋ ಒಂದ್ ಇನ್ಸಿಡೆಂಟ್ ಇಂದ ಅವರ ವ್ಯಕ್ತಿತ್ವನ ಅಳಿಯೋದು ತುಂಬಾನೇ ತಪ್ಪು ಅಂತ ಅನ್ಸುತ್ತೆ. ಆ ತಪ್ಪನ್ನ ಯಾರು ಸಹ ಮಾಡೋದಕ್ಕೂ ಹೋಗ್ಬೇಡಿ. ಆ ಸಿಚುಯೇಷನ್ಸ್ಗೆ ತಕ್ಕಂತೆ ಆ ವ್ಯಕ್ತಿಗಳು ರಿಯಾಕ್ಟ್ ಮಾಡಿರ್ತಾರೆ. ಅವರ ಸಿಚುಯೇಷನ್ಸ್ ಏನಿರುತ್ತೆ ಅನ್ನೋದು ನಮಗ್ ಗೊತ್ತಿರಲ್ಲ. ಬಟ್ ನಾವೆಲ್ಲಿ ಕುತ್ಕೊಂಡು ಕಮೆಂಟ್ಸ್ ಮಾಡ್ಬಿಟ್ಟಿರ್ತೀವಿ ಏನ್ ಈ ರೀತಿ ಮಾತಾಡ್ತಿದ್ದಾರೆ. ಬಿಗ್ ಬಾಸ್ ಅಲ್ಲೇ ನಾವು ತ್ರಿವಿಕ್ರಮ್ನ ಒಂದ್ ರೀತಿ ನೋಡಿದ್ರಿ, ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆನೆ ತ್ರಿವಿಕ್ರಮ್ ಅವರ ಒಂಥರ ತ್ರಿವಿಕ್ರಮ್ ಅವ್ರು ಬೇರೆ ರೀತಿನೇ ನಡ್ಕೋತಿದ್ದಾರೆ ಅಂತ ಹೇಳಿ ಸಾಕಷ್ಟು ಕಮೆಂಟ್ಸ್ ಗಳನ್ನ ಮಾಡ್ಬಿಟ್ಟಿರ್ತೀವಿ. ಅಂಡ್ ಅದೆಲ್ಲ ನಿಜಕ್ಕೂ ತಪ್ಪಾಗುತ್ತೆ. ಅಂಡ್ ಆ ಸಿಚುಯೇಷನ್ಸ್ಗೆ ತಕ್ಕ ಹಾಗೆ ಅವರು ರಿಯಾಕ್ಟ್ ಮಾಡಿರ್ತಾರೆ ಅಷ್ಟೇ. ಸೊ ತ್ರಿವಿಕ್ರಮ್ ಅವರ ಬರ್ಡೇಗೆ ಯಾರೆಲ್ಲ ಕಾಯ್ತಿದ್ದಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.